टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೀವು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ನಾವು 100 ಜನ ಮರಾಠಿ ಗುಂಡುಗಳನ್ನ ಹೊಡೆದಾಕೋದು ನಮಗೆ ಗೊತ್ತಿದೆ, ಹೊಡಿತೀವಿ ಬೇಕಾದ್ರೆ, ಅದಕ್ಕಾಗಿ ಬಂದಿದ್ದೀವಿ. ಈ ಥರ ದೌರ್ಜನ್ಯವನ್ನು ನಿಲ್ಲಿಸಿ, ಇಲ್ಲದೆ ಹೋದರೆ ಇಡೀ ಬೆಳಗಾವಿಲಿ ಒಬ್ಬ ಮರಾಠಿ ಇರೋದು ಕಷ್ಟ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕನ್ನಡಿಗರನ್ನ ಕೆಡಕಬೇಡಿ. ಪುಲಿಕೇಶಿಯ ಇತಿಹಾಸವನ್ನು, ಮಯೂರ ವರ್ಮನ ಇತಿಹಾಸವನ್ನು, ರಾಯಣ್ಣನ ಇತಿಹಾಸವನ್ನು, ಚನ್ನವನ ಇತಿಹಾಸವನ್ನು, ಸಿಂಧೂರು ಲಕ್ಷ್ಮಣನ ಇತಿಹಾಸವನ್ನು ಒಮ್ಮೆ ಓದ್ಬಿಟ್ರೆ, ಒಮ್ಮೆ ತಿಳ್ಕೊಂಬಿಟ್ರೆ ಕನ್ನಡಿಗರ ಇತಿಹಾಸ ಎಂಥದ್ದು ನಿಮಗೆ ಅರ್ಥ ಆಗುತ್ತೆ. ಇವತ್ತು ಏನೋ ನೀವು ಬದುಕಲಿಕ್ಕೆ ಅಂತ ಹೇಳಿ ಕರ್ನಾಟಕಕ್ಕೆ ಬಂದಿದ್ದೀರಿ, ಬೆಳಗಾವಿಗೆ ಬಂದಿದ್ದೀರಿ. ಕರ್ನಾಟಕದ ನೆಲ ಭಾರಿ ಶಾಂತಿಪ್ರಿಯವಾದಂಥ ನೆಲ. ಎಲ್ಲರನ್ನು ನಾವು ಸಹಿಸ್ಕೊಂಡಿದ್ದೀವಿ, ನಿಮಗೆ ಬದುಕು ಕೊಟ್ಟಿದ್ದೀವಿ, ಇಲ್ಲಿ ನಿಮ್ಮ ಬದುಕನ್ನು ಕಟ್ಕೊಂಡಿದ್ದೀರಿ. ಕನ್ನಡಿಗರಾಗಿ ಕನ್ನಡದ ಋಣವನ್ನು ತೀರಿಸ್ಬೇಕು, ಈ ನೆಲದ ಋಣವನ್ನು ತೀರಿಸ್ಬೇಕು. ಅದು ಬಿಟ್ಟು ಕರ್ನಾಟಕದ ನೆಲದಲ್ಲಿ ಕನ್ನಡ ಮಾತಾಡಿದ್ರೆ ಗುಂಡಾಗಿರಿ ಮಾಡ್ತೀವಿ ಅಂದರೆ ಆ ಗುಂಡಾಗಿರಿ ಮಾಡುವ ಕೈಗಳು ಮುಂದೆ ಇರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತೀವಿ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನೀವ್ಯಾರು ನಿಮಗೆ ಮರಾಠಿ ಪ್ರೇಮ ಇದ್ದರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ. ಇನ್ನು ಮೇಲೆ ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ. ನೀವಿನ್ನೂ ಬದುಕಬೇಕು ಈ ನೆಲದಲ್ಲಿ ಅನ್ನೋದಾದರೆ ಕನ್ನಡವನ್ನು ಕಲ್ತ್ಕೊಂಡೇ ಬದುಕಬೇಕು, ಕನ್ನಡಿಗರಾಗೇ ಬದುಕಬೇಕು ಹೊರತು ಇಲ್ಲಿ ಮರಾಠಿಗರಾಗಿ ಬದುಕ್ತೀವಿ, ಮಹಾರಾಷ್ಟ್ರಕ್ಕೆ ಜೈ ಅಂತೀವಿ, ಮರಾಠಿಗೆ ಜೈ ಅಂತೀವಿ ಅಂದರೆ ನೀವಿಲ್ಲಿ ಬದುಕೋಕೆ ಬಿಡಲ್ಲ. ನೀವೆಂಥವ್ರು? ನೀವು ಯಾಕೆ ನಡ್ಕೋತಾ ಇದ್ದೀರಿ? ಒಂದು ಒಕ್ಕೂಟದ ಭಾರತದೊಳಗಡೆ ಅಕ್ಕಪಕ್ಕ ರಾಜ್ಯದಲ್ಲಿ ಯಾಕೆ ಬದುಕಬೇಕು ಅನ್ನೋ ಅರಿವಿಲ್ಲ ನಿಮಗೆ. ಎಲ್ಲೋ ಭಾರತದ ಗಡಿಯಲ್ಲಿ ಪಾಕಿಸ್ತಾನಿ ಕ್ರೂರಿಗಳು ನಡ್ಕೋತಿರಲ್ಲ, ಹಂಗೆ ನಡ್ಕೋತಾ ಇದ್ದೀರಿ ನಮ್ಮ ನೆಲದಲ್ಲಿ. ನಿಮಗೆ ಮಾನ ಮರ್ಯಾದೆ ಇದ್ದರೆ, ನಿಮಗಂಥ ಸ್ವಾಭಿಮಾನ ಇದ್ದರೆ ಹೋಗ್ಬಿಡ್ರಿ ಮಹಾರಾಷ್ಟ್ರಕ್ಕೆ. ಯಾಕೆ ಬೇಕು ನಿಮಗೆ ಕರ್ನಾಟಕದಲ್ಲಿ ಇರಬೇಕಾದ್ರೆ ಇಲ್ಲಿ ಕನ್ನಡಿಗರಾಗಿ ಕನ್ನಡವನ್ನು ಕಲಿತು ಬದುಕೋದು ಆಗಬೇಕು. ಅದು ಬಿಟ್ಟು ಈ ಥರದ ದೌರ್ಜನ್ಯ ದಬ್ಬಾಳಿಕೆಯನ್ನು ಸಹಿಸೋಲ್ಲ. ಅವ್ರು ಯಾರ್ರೀ? ಪೊಲೀಸ್ ಕಮಿಷನರ್. ನೀವು ಯಾಕ್ರಿ ಕಂಡಕ್ಟರ್ ಮೇಲೆ